ನೀವೆಲ್ಲ ಪೌರ ಕಾರ್ಮಿಕರನ್ನ ನೋಡಿರ್ತೀರಿ. ರಸ್ತೆಗಳನ್ನು ನಿಮ್ಮ ನಗರಗಳನ್ನು ಶುಚಿಗೊಳಿಸೋ ಸ್ವಚ್ಛ ಕಾರ್ಮಿಕರು ಇವರು. ಇವರ ಸಂಬಳ ಒಂದು ಕುಟುಂಬ ನಿರ್ವಹಣೆ ಮಾಡೋಕ್ಕೂ ಆಗಲ್ಲ. ಅಂಥದ್ರಲ್ಲಿ ಇಲ್ಲೊಬ್ಬ ಕಸ ಗುಡಿಸುವ ವ್ಯಕ್ತಿ ಬರೋಬ್ಬರಿ 9 ಐಷಾರಾಮಿ ಕಾರುಗಳ ಒಡೆಯನಾಗಿದ್ದಾನೆ. ಅವನ ಮನೆಯಲ್ಲಿದ್ದ ಕೋಟಿ ಕೋಟಿ ಬೆಲೆ ಬಾಳೋ ಕಾರುಗಳನ್ನು ಕಂಡು ಅಧಿಕಾರಿಗಳೇ ದಂಗಾಗಿದ್ದಾರೆ. ಆ ಕಸ ಗುಡಿಸುವ ವ್ಯಕ್ತಿ ಯಾರು, ಅವನು 9 ಐಷಾರಾಮಿ ಕಾರುಗಳ ಒಡೆಯನಾಗಿದ್ದು ಹೇಗೆ ಅನ್ನೋದನ್ನು ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ. ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ಇಂಥದ್ದೊಂದು ಆಶ್ಚರ್ಯ ಘಟನೆ ನಡೆದಿದೆ. ಕಮಿಷನರ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಸಂತೋಷ್ ಜೈಸ್ವಾಲ್ ಎಂಬಾತನೇ 9 ಐಷಾರಾಮಿ ಕಾರು ಹೊಂದಿರೋ ಕುಬೇರ ಸ್ವೀಪರ್ ಅಂತ ಹೆಸರು ಮಾಡಿದ್ದಾನೆ. ಅಸಲಿಗೆ ಈತ ಇಂಥ ಕಾರುಗಳ ಒಡೆಯನಾಗಿದ್ದು ಹೇಗೆ ಅನ್ನೋ ಮಾಹಿತಿ ಬೆಚ್ಚಿ ಬೀಳಿಸುತ್ತೆ. ಗೋಂಡಾ ನಗರದ ಮುನ್ಸಿಪಾಲಿಟಿಯಲ್ಲಿ ಸಂತೋಷ್ ಜೈಸ್ವಾಲ್ ಕಸ ಗುಡಿಸೋ ಕೆಲಸಕ್ಕೆ ಸೇರಿದ್ದ. ಸಂತೋಷ್ ಜೈಸ್ವಾಲ್ ಕಸ ಗುಡಿಸೋ ಕೆಲಸದ ಜೊತೆಗೆ ನಜೀರ್ ಅನ್ನೋ ಕೆಲಸವನ್ನು ಕೊಡಲಾಗಿತ್ತು. ಅಂದರೆ ಕಚೇರಿಯ ಖಜಾಂಚಿ ಕೆಲಸವನ್ನು ಮಾಡ್ತಿದ್ದ. ಇದೇ ಟೈಮಲ್ಲಿ ಸಂತೋಷ್ ಜೈಸ್ವಾಲ್ ಅಧಿಕಾರಿಗಳ ಗಮನಕ್ಕೆ ಬಾರದೆ ಸರ್ಕಾರಿ ಕಡತಗಳನ್ನು ತಿದ್ದೋ ಕೆಲಸ ಮಾಡ್ತಿದ್ದ. ಹಣಕಾಸಿನ ಲೆಕ್ಕಾಚಾರಗಳನ್ನು ತಪ್ಪಾಗಿ ನೀಡಿ ಲೂಟಿ ಹೊಡೆಯೋಕೆ ಶುರು ಮಾಡಿದ್ದ. ಇದೇ ರೀತಿ ಹಲವು ವರ್ಷಗಳ ಕಾಲ ಅಧಿಕಾರಿಗಳ ಗಮನಕ್ಕೆ ಬಾರದೆ ದಾಖಲೆಗಳನ್ನು ತಿದ್ದಿ ಉಳಿದ ಹಣ ಲಪಟಾಯಿಸಿದ್ದ. ಇದೇ ರೀತಿ ಸಂತೋಷ್ ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿಯಾಗಿ ಬದಲಾಗಿದ್ದ. ಈತ ತನ್ನ ಪತ್ನಿ ಸಹೋದರರ ಹೆಸರಲ್ಲೂ ಕಾರುಗಳನ್ನು ಖರೀದಿಸಿದ್ದ. ಸ್ವಿಫ್ಟ್, ಎಟಿರ್ಗಾ, ಸ್ಕಾರ್ಪಿಯೋ, ಇನೋವಾ, ಮಹೀಂದ್ರಾ ಇತ್ಯಾದಿ ಕಾರುಗಳನ್ನು ಖರೀದಿಸಿದ್ದ. ಕಸ ಗುಡಿಸುತ್ತಿದ್ದೋನ ಬಳಿಯೇ ಕೋಟಿ ಕೋಟಿ ಹಣ ಇರೋದು ಗೊತ್ತಾದ ಮೇಲೆ ಕಮಿಷನರ್ ಯೋಗೇಶ್ವರ್ ರಾವ್ ಮಿಶ್ರಾ ಅವರು ತನಿಖೆಗೆ ಆದೇಶಿಸಿದ್ರು. ಕೇಸ್ ಕೂಡ ದಾಖಲಾಯಿತು. ಆಗ ಆರೋಪಿ ತಾನು ಕಡತಗಳನ್ನು ತಿದ್ದಿ ಹಣ ಸಂಪಾದಿಸಿದ್ದು ಬಹಿರಂಗವಾಗಿದೆ. ಸಂತೋಷ್ ಜೈಸ್ವಾಲ್ ಕುಟುಂಬಸ್ಥರಿಗೂ ಕಾರುಗಳನ್ನು ಮಾಡಿಕೊಟ್ಟಿದ್ದು ಬಯಲಾಗಿದೆ. ಸದ್ಯ ಆರೋಪಿಯನ್ನ ಕೆಲಸದಿಂದ ಅಮಾನತುಗೊಳಿಸಲಾಗಿದೆ. ಇದೇ ವೇಳೆ ಕಚೇರಿಯಲ್ಲೂ ಹಲವು ಫೈಲ್ಗಳು ನಾಪತ್ತೆ ಆಗಿರುವುದು ಗೊತ್ತಾಗಿದೆ. ಬ್ಯಾಂಕ್ ಅಧಿಕಾರಿಗಳು ಕೂಡ ಆತನ 5 ವರ್ಷದ ಬ್ಯಾಂಕ್ ವಹಿವಾಟು ಪರಿಶೀಲನೆ ನಡೆಸಿದ್ದಾರೆ. ಆರೋಪಿ ಮಾಡಿದ್ದ ಹಣದ ವಹಿವಾಟು ನೋಡಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಗಾಬರಿಯಾಗಿದ್ದಾರೆ.